ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗೆ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ತೈಮೂರ್ ರಾಹತ್. ನೋಡಿ, ಇವರ ಈ ಬಂಡ ಧೈರ್ಯ ಜೊತೆಗೆ ಈ ರೀತಿಯ ದಿಮಾಕ್, ಇಂಥವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗೆ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ತೈಮೂರ್ ರಾಹತ್. ನೋಡಿ, ಇವರ ಈ ಬಂಡ ಧೈರ್ಯ ಜೊತೆಗೆ ಈ ರೀತಿಯ ದಿಮಾಕ್, ಇಂಥವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗೆ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ತೈಮೂರ್ ರಾಹತ್. ನೋಡಿ, ಇವರ ಈ ಬಂಡ ಧೈರ್ಯ ಜೊತೆಗೆ ಈ ರೀತಿಯ ದಿಮಾಕ್, ಇಂಥವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗೆ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.
ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ತೈಮೂರ್ ರಾಹತ್. ನೋಡಿ ಇವರ ಈ ಬಂಡ ಧೈರ್ಯ ಜೊತೆಗೆ ಈ ರೀತಿಯ ದಿಮಾಕ್ ಇಂಥವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗ್ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ತೈಮೂರ್ ರಾಹತ್. ನೋಡಿ ಇವರ ಈ ಬಂಡ ಧೈರ್ಯ ಜೊತೆಗೆ ಈ ರೀತಿಯ ದಿಮಾಕ್ ಇಂಥವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪಾಕಿಸ್ತಾನ್ ಗಾಬರಿಯಲ್ಲಿಯೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಬರಿಯಲ್ಲಿರುವಂತಹ ಪಾಕ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿದ್ರೆ ಗೊತ್ತಾಗಲ್ಲ, ಇನ್ನು ಗಾಬರಿಯಲ್ಲಿದ್ದಾಗ ಹೆಂಗ್ ಗೊತ್ತಾಗುತ್ತೆ? ಭಾರತೀಯರಿಗೆ ಪಾಕ್ ರಾಯಭಾರಿ ಕಚೇರಿಯಿಂದ ಬೆದರಿಕೆ ಅಂತೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಭಿನಂದನ್ ಫೋಟೋ ಹಿಡಿದು ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲೂ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ಉಗ್ರವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿ ಪ್ರತಿಭಟನೆ ಆಗ್ತಾ ಇರೋದು. ನಾನು ಹಿಂದೂ, ಐ ಆಮ್ ಹಿಂದೂ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರದಾಳಿಯ ವಿರುದ್ಧ ಪ್ರತೀಕಾರಕ್ಕೆ ಆಗ್ರಹಿಸ್ತಾ